ಅಕ್ಷರ ಸಂಸ್ಕೃತಿಯನ್ನು ನಾಡವರಿಗೆ ಪರಿಚಯಿಸಿದಂಥ ಸಿದ್ಧಗಂಗೆಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗಪ್ಪಗಳವರ ಪವಿತ್ರ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಆಚರಿಸಿ ಸುಕ್ಷೇತ್ರವನ್ನು ಐತಿಹಾಸಿಕವಾಗಿರುವಂಥ ಪುಣ್ಯ ಕ್ಷೇತ್ರವನ್ನಾಗಿಸಿದಂಥ ನಾಡಿನ ಸಾವಿರ ಮಠಾಧೀಶರಿಗೆ ಮಾರ್ಗದರ್ಶಿಗಳಾಗಿರುವಂಥ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸನ್ನಿಧಿಯವರ ಪವಿತ್ರ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಪವಿತ್ರ ವೇದಿಕೆಯನ್ನು ಅಲಂಕರಿಸಿದಂಥ ಪದ್ಮಶ್ರೀ ಎಂ ವೆಂಕಟೇಶ್ ಕುಮಾರ್ ಅವರಲ್ಲೂ ಕೂಡ ಹಾಗೆಯೇ ನಾಗತಿಹಳ್ಳಿ ಚಂದ್ರಶೇಖರ್ ಅವರಲ್ಲೂ ಕೂಡ ಪ್ರಣಾಮಗಳನ್ನು ಆಚರಿಸಿ ಉಭಯ ಸಾಧಕರಲ್ಲಿ ಇನ್ನುಳಿದ ಎಲ್ಲ ಮಹಾತ್ಮರಲ್ಲಿ ಆಗಮಿಸಿದ ಶಿವಸ್ವರೂಪಿಗಳೇ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಬಹುತರವಾಗಿ ನಿಮ್ಮೆಲ್ಲರಿಗೂ ಗೊತ್ತಾಗ್ಯದ, ಸಾಧಕರ ಪರಿಚಯವನ್ನು ಮಾಡಿದ ನಂತರ ಇನ್ನೇನು ಗವಿಸಿದ್ದೇಶ್ವರ ಅಪ್ಪಗಳವರು ಮಾತನಾಡಲಿಕ್ಕಿಲ್ಲ ಅಂಥೇಳಿ ನೀವೆಲ್ಲ ಎದ್ದು ಹೊಂಟೀರಿ. ಆದರೆ ನಿಮಗೆ ಸತ್ಯ ಗೊತ್ತಿರಲಿ, ಎಲ್ಲರದು ಮುಗಿದ ಮೇಲೆ ಮತ್ತೆ ಪೂಜ್ಯರ ಆಶೀರ್ವಚನೆ ಇರ್ತದೆ. ಯಾರು ನಡುವು ಎದ್ದು ಹೊಕ್ಕಿರಲ್ಲ, ಬಹಳಷ್ಟು ಪ್ರವಚನಗಳಲ್ಲಿ ನಡುವು ಎದ್ದು ಹೋಗೋವ್ರನ್ನ ಭಾಳ ಸರಿ ನಾನು ಕೇಳೀನಿ. ಅವತ್ತು ಎದ್ದು ಹೋಗ್ಯಾರ, ಇವತ್ತಿಗೂ ಮನೆ ಯಾಕೆ ಮನೆ ಮುಟ್ಟಿಲ್ಲ ಅಂದ್ರೆ ನಡುವು ಎದ್ದೋಗೋರು ಎಂದೂ ದಂಡಿ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಸದ್ಗುರುಗಳು ವೇದಿಕೆ ಮೇಲೆ ಕೂತ್ಕೊಂಡಾಗ ಕೊನೆಯದಾಗಿ ಅವರ ಆಶೀರ್ವಾಣಿಯನ್ನು ಯಾರು ಕೇಳಿ ಹೋಗ್ತಾರ ಅವರು ಮಾತ್ರ ಗವಿಸಿದ್ದೇಶನ ಪಾದವನ್ನು ಮುಟ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲ ನೆನಪಿಟ್ಟುಕೊಂಡಿರಬೇಕು. ಇದೊಂದು ಬಹಳ ಅಪರೂಪವಾಗಿರುವಂಥ ವೇದಿಕೆ. ಆರಂಭದಲ್ಲಿನೇ ಪೂಜ್ಯ ಜಗದ್ಗುರುಗಳವರು ಸೃಷ್ಟಿಯ ವಿಸ್ಮಯವನ್ನು ಕುರಿತು ತಮ್ಮೆಲ್ಲರಿಗೂ 2 ಮಾತುಗಳಲ್ಲಿ ಹೇಳಿದ್ದಾರೆ. ಪರಮಾತ್ಮನಿಂದ ನಿರ್ಮಾಣವಾಗಿರುವಂಥ ಈ ಪ್ರಪಂಚ ಅದ್ಭುತವಾಗಿರುವಂಥ ರಹಸ್ಯಗಳಿಂದ ತುಂಬಿಕೊಂಡಿರುವಂಥದ್ದು. ಅದರಲ್ಲಿ ಗುರುಗಳದು ಒಂದು ಪ್ರವಚನದ ಒಂದು ಸಣ್ಣ ಪುಸ್ತಕ ಇದೆ. ಅದು ನೋಡ್ತಾ ಇದ್ದಾಗ ಒಂದು ಮಹತ್ವದ ಮಾತು ಅದರಲ್ಲಿ ಗುರುಗಳು ಬರೆದಿದ್ದು ಕಣ್ಣಿಗೆ ಬಿತ್ತು. ಏನು ಅಂದರೆ, ಪರಮಾತ್ಮ ಈ ಪ್ರಪಂಚವನ್ನು ಮಾಡಿದ್ದಾನೆ, ಆದರೆ ಎಷ್ಟು ವಿಸ್ಮಯಗಳನ್ನು ಇದರೊಳಗೆ ತುಂಬಿದ್ದಾನೆ ಅಂದರೆ ಅಗಣಿತವಾಗಿರುವಂಥ ವಿಸ್ಮಯಗಳು ತುಂಬಿಕೊಂಡಿವೆ. ಕರೆಂಟು ಎದರಿಂದ ಹುಟ್ಟುತ್ತದೆ ಅಂತ ನಿಮ್ಮನ್ನು ಕೇಳಿದರೆ ನಿಮಗೆಲ್ಲರಿಗೂ ಗೊತ್ತದು. ಎಲ್ಲಿಂದ ಹುಟ್ಟುತ್ತದೆ ಕರೆಂಟು? ನೀರಿನೊಳಗೆ ಹುಟ್ಟುತ್ತದೆ. ಜೋಗ ಜಲಪಾತದೊಳಗೆ ಹೋಗಿ ನೀವು ನೋಡಿದರೆ ರಾಜ ರಾಣಿ ರಾಕೆಟ್ ರೋವರ್ ಎಲ್ಲದರ ಕೆಳಗೂ ದೊಡ್ಡ ದೊಡ್ಡ ಮಷಿನ್ಗಳನ್ನು ಕೂಡಿಸಿ ಚಕ್ರಗಳಿಂದ ವಿದ್ಯುತ್ತನ್ನು ತಯಾರು ಮಾಡ್ತಾರೆ. ಅಂದ್ರೆ ಆ ವಿದ್ಯುತ್ ಎಲ್ಲಿದೆ ಅಂದ್ರೆ ನೀರಿನೊಳಗನ ವಿದ್ಯುತ್ ತುಂಬಿದೆ ಅಂತ ಎಲ್ಲ ವಿಜ್ಞಾನಿಗಳಿಗೂ ಗೊತ್ತದೆ. ಆದರೆ ಆ ನೀರನ್ನು ಕರೆಂಟ್ ಮುಟ್ಟಿದ್ರೆ ಅದು ಏನಾಗ್ತದೆ? ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡಿತದೆ. ನೀರಿನಿಂದ ಉತ್ಪನ್ನವಾಗಿರುವಂಥ ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡಿತದೆ. ಅದ ನೀರು ತಗೊಂಡು ನಾವು ಘಟ ಕುಡಿದ್ರೂ ಸಹಿತ ನಮ್ಮ ಯಾರಿಗೂ ಶಾಕ್ ಹೊಡೆಯಂಗಿಲ್ಲ. ಈ ಅದ್ಭುತವನ್ನು ಪರಮಾತ್ಮ ಆ ನೀರಿನೊಳಗೆ ತುಂಬಿದ್ದಾನೆ ಅನ್ನುವಂಥ ರಹಸ್ಯವನ್ನು ಪೂಜ್ಯ ಗುರುಗಳವರು ಶೋಧಿಸಿದ್ದಾರೆ. ದಾಸಿಮಾರ್ಯದೊಂದು ವಚನ ಇದೆ, ಶರಧಿಯ ಮೇಲೆ ಧರೆಯ ಕರಗದಂತಿರಿಸಿದೆಯಯ್ಯ. ಈ ಭೂಮಿ ಎದುರ ಮೇಲೆ ನಿಂತದಂತ ನೀವು ಸ್ವಲ್ಪ ವಿಚಾರ ಮಾಡಿದ್ರಿ ಅಂದ್ರೆ, ನಮ್ಮ ಮನೆಯೊಳಗೆ ಒಂದು ಬಕೆಟು, ಆ ಬಕೆಟ್ನೊಳಗೆ ನೀರು ಹಾಕಿ ಒಂದು ಮಣ್ಣಿನ ಹೆಂಟಿಯನ್ನು ಆ ಬಕೆಟ್ನೊಳಗೆ ಕೈ ಬಿಟ್ಟಿವಿ ಅಂದ್ರೆ ಮಣ್ಣಿನ ಹೆಂಟಿ ಆ ಕ್ಷಣದೊಳಗನ ಕರಗ್ತದೆ. ಕರಗೋದಕ್ಕೆ ಸಮಯ ಬಹಳ ಹಿಡಿಯಂಗಿಲ್ಲ. ಆದರೆ
ಪರಮಾತ್ಮನ ಲೀಲಾ ವಿನೋದ ಎಷ್ಟು ವೈಚಿತ್ರ್ಯಪೂರ್ಣವಾಗಿರುವಂತಹದ್ದು ಅಂದರೆ ಇಡೀ ಭೂಮಿಯನ್ನ ನೀರ ಮೇಲೆ ನಿಲ್ಲಿಸ್ಯಾನ. ಆದ್ರೆ ಶತಮಾನಗಳಿಂದ ಈ ಭೂಮಿ ನೀರ ಮೇಲೆ ತೇಲ್ಕೊಂತ ಐತಲ್ಲ, ಇದಕ್ಕಿಂತಲೂ ಆಶ್ಚರ್ಯ ಪಡಬೇಕಾಗಿರುವಂಥ ವಿಷಯ ಇನ್ನೇನಿದೆ ಅನ್ನುವಂಥದ್ದನ್ನು ದಾಸಿಮಾರ್ಯರು ಪ್ರಶ್ನೆ ಮಾಡ್ತಾರೆ. ಹೀಗೆ ಕೇವಲ ಈ ಭೂಮಿಯಲ್ಲ, ಈ ಗಾಳಿಯಲ್ಲ, ಇಲ್ಲಿರುವ ಬೆಂಕಿ ಮಾತ್ರವಲ್ಲ, ಪರಮಾತ್ಮ ನಮಗೆ ಅನುಗ್ರಹಿಸಿದಂಥ ಈ ಶರೀರವು ಕೂಡ ಅಂಥ ವಿಸ್ಮಯಗಳಿಂದ ತುಂಬಿಕೊಂಡಿರುವಂಥದ್ದು. ನಿಮ್ಮೆಲ್ಲರಿಗೂ ಅನ್ಸಕತ್ತದು, ಎಷ್ಟು ಶರೀರಗಳಿರ್ಬೇಕ್ರಿ ನಮಗೆ? ಕಣ್ಣಿಗೆ ಕಾಣೋದು ಒಂದ ಐತ್ರಿ ಸ್ವಾಮಿಗಳ, ಮತ್ತೇನದಾವಂತ ನೀವು ಕೇಳಾಕತ್ತೀರಿ. ನಿಮಗೆ ಶರೀರ ಒಂದ ಐತಿ ಅನ್ನೋದು ಗೊತ್ತದು. ಒಂದ ಶರೀರ ಯಾವುದು? ಸ್ಥೂಲ ಶರೀರ. ಆದ್ರೆ ಸ್ಥೂಲ ಶರೀರದ ಒಳಗೆ ಇನ್ನೆರಡು ಶರೀರಗಳಿವೆ. ಒಂದು ಸೂಕ್ಷ್ಮ ಶರೀರ, ಮತ್ತೊಂದು ಕಾರಣ ಶರೀರ. ವಿಜ್ಞಾನಿಗಳು ಭೌತವಾಗಿರುವಂಥ ಪ್ರಪಂಚವನ್ನು ಶೋಧನಾ ಮಾಡ್ತಾ ಹೊರಟ್ರೆ, ತತ್ವಜ್ಞಾನಿಗಳು ಅಂತರಂಗವನ್ನು ಶೋಧನಾ ಮಾಡ್ತಾ ಹೊರಡ್ತಾರೆ. ಗವಿಸಿದ್ದೇಶ್ವರ ಅಪ್ಪಗಳವರು ಈ ನಾಡಿಗೆ, ಕನ್ನಡದ ಈ ಭೂಮಿಗೆ ಎಲ್ಲೇ ಅವರು ಹೋಗಿರಲಿ, ಅವರ ಪ್ರವಚನಗಳನ್ನು ನೀವು ತದೇಕ ಚಿತ್ತದಿಂದ ಆಲಿಸ್ತಿದ್ರೆ ಒಬ್ಬ ತತ್ವಜ್ಞಾನಿ ಜಗದ ರಹಸ್ಯವನ್ನು ಎಷ್ಟು ಆಳವಾಗಿ ಇಳಿದು ಹೇಳುತ್ತಾನೆ. ಅಷ್ಟೇ ಅಲ್ಲ, ತಾನು ಹೇಳುವ ವಿಚಾರಗಳಲ್ಲಿನೇ ಜಗತ್ತನ್ನು ಧ್ಯಾನಸ್ಥಗೊಳಿಸ್ತಾನೆ ಅನ್ನುವಂಥದ್ದಕ್ಕೆ ಅಭಿನವ ಗವಿಸಿದ್ದೇಶ್ವರಪ್ಪಗಳವರ ವಾಣಿ ಒಂದು ನಿದರ್ಶನವಾಗಿದೆ. ಆ ಕಾರಣದಿಂದ ಶಾಂತವಾಗಿ ಕುಳಿತರೆ ಆ ಮಾತುಗಳೆಲ್ಲ ನಿಮಗೆ ಅರ್ಥ ಆಗ್ತವೆ. ನಮಗೆ ಕಣ್ಣಿಗೆ ಕಾಣುವಂಥ ಒಂದು ಶರೀರ ಇದೆ. ಈ ಶರೀರಕ್ಕೆ ಅನ್ನಮಯ ಕೋಶ ಅಂತಾರೆ. ಈ ಶರೀರದ ಒಳಗೆ ಇನ್ನೊಂದು ಸ್ವಲ್ಪ ನಾವು ವಿಚಾರ ಮಾಡಿದ್ವಿ ಅಂದರೆ ಪ್ರಾಣಮಯ ಕೋಶ ಅನ್ನೋದು ಮತ್ತೊಂದು ಕೋಶ ಇದೆ. ಆ ಪ್ರಾಣದಿಂದ ಸ್ವಲ್ಪ ಒಳಗೆ ಹೋದ್ವಿ ಅಂದರೆ ಮನೋಮಯ ಕೋಶ ಅಂತ ಇದೆ. ಆ ಮನೋಮಯ ಕೋಶದಿಂದ ಸ್ವಲ್ಪ ಹಿಂದೆ ಹೋದ್ವಿ ಅಂದರೆ ವಿಜ್ಞಾನಮಯ ಕೋಶ ಅಂತಿದೆ. ಆ ವಿಜ್ಞಾನಮಯ ಕೋಶದಿಂದ ಸ್ವಲ್ಪ ನಾವು ಹಿಂದೆ ಹೋದ್ವಿ ಅಂದರೆ ಆನಂದಮಯ ಕೋಶ ಅಂತಿದೆ. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರೋದು ಯಾವುದು ಅಂದರೆ ಬರೀ ಹೊರಗಿನ ಶರೀರ ಮಾತ್ರ ಗೊತ್ತದೆ. ಆ ಶರೀರದ ಒಳಗೆ ಇನ್ನೂ 4 ಕೋಶಗಳಿವೆ. ಆ ಕೇವಲ 4 ಕೋಶಗಳು ಮಾತ್ರವಲ್ಲ, ಈ 5 ಕೋಶಗಳಿಗೆ ಆಧಾರ ಅಧಿಷ್ಠಾನನಾಗಿದ್ದು ಯಾವಾಗಲೂ ಚೈತನ್ಯ ರೂಪದಲ್ಲಿರುವಂಥ ಪರಮಾತ್ಮ ಇವು ಎಲ್ಲವನ್ನು ಗ್ರಹಿಸುವಂಥ ಒಂದು ದಿವ್ಯ ಶಕ್ತಿ ಇದೆ ಅನ್ನುವಂಥದ್ದನ್ನು ನಾಡಿನ ಜನತೆಗೆ ಪ್ರವಚನದ ಮೂಲಕವಾಗಿ ತಿಳಿ ಹೇಳುವಂಥ ಅಪರೂಪದ ತತ್ವಜ್ಞಾನಿ ಗುರುಗಳು ಅಂದರೆ ಅದು ಅಭಿನವ ಗವಿಸಿದ್ದೇಶ್ವರಪ್ಪಗಳವರು ಅನ್ನೋದನ್ನು ನೆನಪಿನಲ್ಲಿಡಬೇಕು. ಯಾಕೆ ಪದೇ ಪದೇ ಅವ್ರ ಹೆಸರು ನಾನು ಹೇಳ್ತೀನಿ ಅಂದರೆ, ಅವ್ರ ಹೆಸರು ಹೇಳಿದರೆ ನಿಮ್ಮ ಲಕ್ಷ ಎಲ್ಲ ನನ್ನ ಕಡೆಗೆ ಬರುತ್ತಂತೇಳಿ. ಅವ್ರ ಹೆಸರು ಹೇಳಲಿಲ್ಲ ಅಂದ್ರೆ ನೀವು ಹಂಗೆ ಮಗ್ಗಲ್ದವ್ರ ಜೊತೆಗೆ ಮಾತಾಡ್ಕೊತ್ಕೊಂಡಿರ್ತೀರಿ. ಇವ್ರು ಯಾರೋ ಒಬ್ಬರು ಸಣ್ಣ ಸ್ವಾಮಿಗಳು ಬಂದಾರ ಸುಮ್ಮ ಮಾತಾಡೋಲ್ರಕ್ಕ, ಅಲ್ಲಿ ತನ ನಾನು ನೀನು ಮಾತಾಡೋಣಂತ ಮಗ್ಗಲದವ್ರ ಜೊತೆಗೆ ನೀವು ಮಾತಾಡಬೇಕು ಅಂತೀರಿ. ಈ ತಾಯಿಗೂ ಮತ್ತು ಗುರುಗಳಿಗೂ ಒಂದು ವ್ಯತ್ಯಾಸ ಅದ. ನಮ್ಮ ಗುರುಗಳು ಯಾವಾಗಲೂ ಹೇಳೋರು, ಅಭಿನವಪ್ಪ ಅವರು, ಮೂಕಂ ಕರೋತಿ ವಾಚಾಲಂ ಇತಿ ಮಾತುಹು. ತಾಯಿ ಅಂತ ಯಾರಿಗೆ ಅನ್ಬೇಕು ಅಂದ್ರೆ ಮೂಕಿದ್ದವನ್ನ ಮಾತಾಡುವಂಗೆ ಮಾಡುವಾಕಿ. ನಿಮ್ಮ ಮನೆಯೊಳಗೆ ಎಷ್ಟು ಮಕ್ಕಳು ಹುಟ್ಟ್ಯಾವ? ಯಾವರ ಮಾತಾಡ್ಕೋತ ಒಂದರ ಹುಟ್ಟ್ಯಾವ? ಮಾತಾಡ್ಕೊಂತ ಹುಟ್ಟಿದ್ವು ಅಂದ್ರೆ ಮೊದಲು ಅವ್ನು ತೊಗೊಂಡೋಗಿ ಹುಚ್ಚಾಸ್ಪತ್ರೆಗೆ ಹಾಕ್ತೀರಿ ನೀವು. ಮಾತಾಡ್ಕೊಂತ ಮಕ್ಕಳು ಹುಟ್ಟಂಗಿಲ್ಲ, ಅತ್ಕೊಂತ ಹುಟ್ಟುತ್ತಾವ. ನಾಲಿಗೆ ಮೇಲೆ ಅ ಅನ್ನೋ ಶಬ್ದ ಬರುವುದಿಲ್ಲ, ಬ ಅನ್ನೋ ಶಬ್ದ ಬರುವುದಿಲ್ಲ. ಸಣ್ಣ ಸಣ್ಣ ಅಕ್ಷರಗಳು ಹೊಳ್ಳದೇ ಇರುವಂಥ ಆ ನಾಲಿಗೆಗೆ ಅ ಅನ್ನುವಂಥ ಶಬ್ದವನ್ನು ಅಚ್ಚಿ ಅಂತ ಹೇಳ್ತಾಳೆ, ಆಬು ಅಂತ ಹೇಳ್ತಾಳೆ, ಅಪ್ಪ ಅಂತ ಹೇಳ್ತಾಳೆ, ಅವ್ವ ಅಂತ ಹೇಳ್ತಾಳೆ. ಮಾತಾಡಕ ಬಾರದೇ ಇರುವಂಥ ಮಗುವಿಗೆ ಬಾಯಿ ಮೂಡುವಂಗ ಮಾಡುವಂಥವಳು ಯಾರು ಅಂದರೆ ಆಕಿ ತಾಯಿ ಅನ್ನೋದನ್ನು ನಾವೆಲ್ಲರೂ ನೆನಪಿನಿಟ್ಟುಕೊಂಡಿರಬೇಕು. ತಾಯಿ ಜಗತ್ತಿನ ಎಲ್ಲ ದೇವತೆಗಳಿಗಿಂತಲೂ ದೊಡ್ಡವಳು. ಅಷ್ಟೇ ಅಲ್ಲ, 1000 ಜನ ಶಿಕ್ಷಕರಿಗಿಂತಲೂ ದೊಡ್ಡವಳು. ಒಂದು ಭಾಷೆ ಕಲಿಬೇಕಾಗಿತ್ತು ಅಂದ್ರೆ ನಾವು
ಎಷ್ಟು ಶಾಲೆಗೆ ಹೋಗ್ತೀವಿ, ಎಷ್ಟು ಜನ ಮಾಸ್ತರ್ಗಳ ಕಡೆಗೆ ಎಡತ ಹಾಕ್ತೀವಿ, ಅಷ್ಟು ಮಾಡಿದರೂ ಸಹಿತ ಅನ್ಯ ಭಾಷೆಯನ್ನು ಮಾತಾಡುವಾಗ ತೊದಲುತ್ತೇವೆ ಹೊರತು ನಿರರ್ಗಳವಾಗಿ ಮಾತನಾಡುವಂಥ ಕಲೆ ಎಲ್ಲೋ ಒಬ್ಬರಿಗೆ ಸಿದ್ಧಿ ಆಗ್ತದೆ. ಶಾಲೆಯೊಳಗೆ 10 ವರ್ಷ ಕಲಿಸಿದ್ರೂ ತಪ್ಪಾಗಿ ಮಾತಾಡ್ತೀವಿ, ಆದರೆ ಅಕ್ಕರವನ್ನು ಕೈಯಿಂದ ಬರೆಸಿಲ್ಲ, ಒಂದು ಕ್ಷಣ ನಮಗೆ ವ್ಯಾಕರಣವನ್ನು ತಿಳಿಸಿಲ್ಲ. ಆದರೆ ತಪ್ಪದಂತೆ ಎಲ್ಲ ಮಾತನಾಡುವ ವಿದ್ಯೆಯನ್ನು ಕಲಿಸಿಕೊಡುವಂಥವಳು ಯಾರು ಅಂದರೆ ಆಕೆ ಮನೆಯೊಳಗಿರುವ ತಾಯಿಯಾದ ಕಾರಣದಿಂದ 1000 ಜನ ಶಿಕ್ಷಕರಿಗಿಂತಲೂ ತಾಯಿ ಬಹಳ ದೊಡ್ಡವಳು. ಆಕೆ ಏನು ಮಾಡಿದ್ಲು ಚಮತ್ಕಾರ ಅಂದ್ರೆ ಮೂಕಂ ಕರೋತಿ ವಾಚಾಲಂ, ಮಾತಿಲ್ಲದವನಿಗೆ ಮಾತಾಡುವಂಗೆ ಮಾಡಿದ್ಲು. ಆದರೆ ಗುರುಗಳೆಲ್ಲ ಏನು ಮಾಡ್ತಾರಂದ್ರೆ ವಾಚಾಲಂ ಕರೋತಿ ಮೂಕಂ ಇತಿ ಗುರುಹು, ಬಹಳ ಮಾತಾಡೋರನ್ನ ಮೌನವಾಗಿರಿಸುವಂಥವನೇ ಗುರು. ಮಾತಾಡಕ್ಕೆ ಬರಲಾರದವ್ರನ್ನ ಮಾತಾಡುವಂಗೆ ಮಾಡುವಾಕಿ ತಾಯಿ. ಇಷ್ಟೆಲ್ಲ ಲಕ್ಷ ಜನರ ಹೃದಯದೊಳಗೆ ಮಾತಾಡಬೇಕು ಅಂತ ಇಚ್ಛೆ ಇದ್ರೂ ಶಾಂತವಾಗಿ ಕೂತು ನೀನು ಅಧ್ಯಾತ್ಮವನ್ನು ಆಲಿಸುವಂತ ಮಾತಾಡೋರನ್ನ ಮೌನವಾಗಿರಿಸುವಂಥವ್ರು ಯಾರು ಅಂದರೆ ಅಭಿನವ ಗವಿಸಿದ್ದೇಶ್ವರಪ್ಪಗಳಂಥ ಗುರುಗಳು ಅನ್ನೋದನ್ನು ನೆನಪಿಟ್ಟುಕೋಬೇಕು. ಗುರು ಅಂದರೆ ಶಾಂತವಾಗಿ ಮಾಡೋರು. ಶಾಂತ ಮಾಡಿ ನಮಗೆ ಏನನ್ನು ತಿಳಿಕೊಡ್ತಾನೆ ಗುರು ಅಂದರೆ ನಮ್ಮ ಒಳಗೆ ನಮಗೆ ಇಳಿಯುವುದಕ್ಕೆ ಹಚ್ತಾನೆ. ನಿನ್ನ ಶರೀರವನ್ನು ನೀನು ಗಮನಿಸಿಕೊ. ಈ ಶರೀರ ಇದಕ್ಕೆ ಅನ್ನಮಯ ಕೋಶ ಅಂತ. ಯಾಕೆ ಅನ್ನಮಯ ಕೋಶ ಅಂತಾರಂದ್ರೆ ಇದು ಅನ್ನದಿಂದ ತಯಾರಾಗ್ಯದ. ಅನ್ನದಿಂದ ತಯಾರಾಗಿಲ್ರಿ, ನಾವು ಅಪ್ಪ ಅವನಿಂದ ತಯಾರಾಗಿವಂತ ಬಹಳ ಜನ ಅನ್ಬೋದು. ತಾಯಿ ತಂದೆಗಳಲ್ಲಿ ನಾವು ರೇತೋ ರಕ್ತದಿಂದ ಉತ್ಪನ್ನ ಆಗೀವಿ ಅಂತ ಅಂದ್ರೂ ಅವರ ಶರೀರಕ್ಕೆ ರೇತೋ ರಕ್ತಗಳಾಗಬೇಕಾಗಿತ್ತು ಅಂದರೆ ಅನ್ನವನ್ನು ಅವರು ಉಂಡಾಗಲೇ ಅನ್ನ ಇದ್ದದ್ದು ರಕ್ತ ಹಾಕದ, ರಕ್ತ ಇದ್ದದ್ದು ಮಾಂಸ ಹಾಕದ, ಮಾಂಸ ಇದ್ದದ್ದು ಮಜ್ಜವಾಗ್ತದೆ. ಹೀಗೆ ಸಪ್ತ ಧಾತುಗಳಾಗಿ ತಾಯಿ ತಂದೆ ಶರೀರದಲ್ಲಿ ಹೊಕ್ಕು ಅಲ್ಲಿಂದ ಈ ಅನ್ನಮಯ ಕೋಶ ಅದು ನಿರ್ಮಾಣ ಆಗ್ತದೆ. ಇದಕ್ಕೆ ಅನ್ನಮಯ ಕೋಶ ಅಂತಾರಂದ್ರನ್ನ ತಿಳ್ಕೋಬೇಕು. ಮಾಡಿಟ್ಟು ಅನ್ನ ಎಷ್ಟು ದಿವಸ ಇರ್ತದ್ರಿ? ಅನ್ನ ಕೆಡೋದಕ್ಕೆ ಎಷ್ಟು ದಿವಸ ಬೇಕು? 1 ದಿವಸ ಸಾಕು. ಮುಂಜಾನೆ ಮಾಡಿದ್ದ ಅನ್ನ ಸಂಜೆ ಅನ್ನೋದ್ರೊಳಗನ ಕೆಟ್ಟು ಹೋಗ್ತದೆ. ಕೆಡುವಂಥ ಅನ್ನವನ್ನು ಇದು ಉಂಡೈತಿ ಅಂದ ಬಳಿಕ ಒಂದಲ್ಲ ಒಂದು ದಿವಸ ಈ ಶರೀರನೂ ಕೆಟ್ಟು ಹೋಗ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ನೀನು 10 ವರ್ಷ 20 ವರ್ಷ 100 ವರ್ಷ ಎಷ್ಟೋ ವರ್ಷ ಕೊಟ್ಟ ಪರಮಾತ್ಮ ಕೊಟ್ಟ ಆಯುಷ್ಯದೊಳಗೆ ಬದುಕಬಹುದು, ಆದರೆ ಒಂದಲ್ಲ ಒಂದು ದಿವಸ ಈ ಶರೀರ ಬಿಟ್ಟು ಹೋಗ್ತದೆ ಅನ್ನುವಂಥ ಸತ್ಯವನ್ನು ಅರ್ಥ ಮಾಡಿಸುವುದಕ್ಕಾಗಿ ಸದ್ಗುರುಗಳು ನಮಗೆ ಬೇಕಾಗ್ತಾರೆ. ಆ ಕಾರಣದಿಂದ ಈ ಅನ್ನಮಯ ಕೋಶ ಅನ್ನವನ್ನುಂಡು ಬೆಳೆದ ಕಾರಣದಿಂದ ಅನ್ನ ಕೆಟ್ಟಂತೆ ಇದು ಕೆಡುತ್ತದೆ ಅನ್ನೋದು ನಮಗೆ ಗೊತ್ತಿರಬೇಕು. ಇದನ್ನು ಬದುಕಿಸಿಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವಿ, ಎಷ್ಟು ಪ್ರಯತ್ನ ಮಾಡ್ತೀವಿ. ಮೊನ್ನೊಬ್ಬ ಒಂದಂತ ಡಾಕ್ಟ್ರ್ ಕಡೆಗೆ ಡಾಕ್ಟರ್ ಹೇಳಿದರು, ಇನ್ನೊಂದು ತಾಸು ಮೊದಲ ತಂದಿದ್ರಿ ಅಂದ್ರೆ ಇವನ್ನ ಬದುಕಿಸ್ತಿದ್ದೆ ಅಂದ್ರೆ. ಅವಾಗ ಅವ ಅಂದ, ಆಕ್ಸಿಡೆಂಟ್ ಆಗೋದು ಅರ್ಧ ತಾಸು ಮೊದಲ ಆಗೈತ್ರಿ, 1 ತಾಸು ಹೆಂಗೆ ಮೊದಲ ಕರ್ಕೊಂಡು ಬರೋದು? ಬಹಳಷ್ಟು ಜನ ನಾವು ವಿಚಾರ ಮಾಡ್ತೀವಿ, ಬದುಕಿಸ್ಬೇಕು ಅಂತ ಶತಪ್ರಯತ್ನ ಮಾಡ್ತೀವಿ. ಆದರೆ ಈ ಶರೀರ ಒಂದಲ್ಲ ಒಂದು ದಿವಸ ಇದು ಹೋಗೋದಾದ. ಆ ಸತ್ಯವನ್ನು ಅರಿತುಕೊಂಡು ಲೋಕಕ್ಕೆ ಉಪಕಾರಿಯಾಗಿ ಲೋಕದ ಜನತೆಯ ಸೇವೆಗಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿರುವಂಥ ಸಾಧಕರಂಥವರ ಶರೀರ ಹೋಗ್ತದೆ. ಆದರೆ ಕೀರ್ತಿಯ ಮೂಲಕವಾಗಿ ಅವರು ಯಾವಾಗಲೂ ಉಳಿತಾರೆ ಅನ್ನುವಂಥದ್ದನ್ನು ನೆನಪಿಟ್ಟುಕೊಂಡ್ರೆ ಈ ಅಧ್ಯಾತ್ಮ ಅನ್ನೋದು ನಮಗೆ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯ. ಅದು ಶರೀರ ಮಾಯ ಆಗ್ತದೆ, ಕೀರ್ತಿ ಮಾತ್ರ ಉಳಿತದೆ. ನಮ್ಮೊಂದಿಗೆ ವೆಂಕಟೇಶ್ ಕುಮಾರ್ ಅವರಿದ್ದಾರೆ. ಅವ್ರು ಹೇಳಿದರು 100 ವರ್ಷ 101 ವರ್ಷ ಗುರುಗಳು ಹೇಳಿದರು, ಎಷ್ಟು ವರ್ಷ ಅದೀವಿ ಅಷ್ಟು ವರ್ಷ ಆನಂದದಿಂದ ಸಮಾಜ ಸೇವಾ ಮಾಡ್ತಾನೆ ಇರಬೇಕು ಅಂತ ಹೇಳಿ. ಅದ್ಭುತವಾದಂಥ ಸಾಧಕರವರು. ಬಹುತ್ತರವಾಗಿ ಭೀಮಸೇನ್ ಜೋಶಿಯವರು ಭಾರತದೊಂದು ದೊಡ್ಡ ವರ. ಹಾಗೆ ಕನ್ನಡದ ನೆಲದಲ್ಲಿ ಅಂಥದ್ದೇ ಒಬ್ಬ ಕನ್ನಡಿಗ ಆತ ಸಂಗೀತ ಕ್ಷೇತ್ರದಲ್ಲಿ ಮಾಡಿದಂಥ ಸಾಧನೆಗೆ ಕಾಳಿದಾಸ ಸಮ್ಮಾನ, ಪದ್ಮಶ್ರೀ ಅಂತ ಸಮ್ಮಾನ,
ಇನ್ನೂ ಕನ್ನಡಿಗರ ಜನತೆಗೆ ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮುಂದೆ ಸಂಗೀತ ಅನ್ನುವಂಥ ಕ್ಷೇತ್ರದಲ್ಲಿ ಭಾರತದ ರತ್ನ ಅಂತ ಮತ್ತೊಂದು ನಮ್ಮ ಕಣ್ಣಿಗೆ ಕಾಣ್ತಿದ್ರೆ ಅದು ಎಂ ವೆಂಕಟೇಶ್ ಕುಮಾರ್ ಅವರು ಅನ್ನೋದನ್ನು ನಾವೆಲ್ಲ ನೆನಪಿಟ್ಕೊಂಡಿರ್ಬೇಕು. ಇದೇ ಗದ್ದಿಗೆಯಿಂದ ಗವಿಸಿದ್ದೇಶ್ವರ ಜಗದ್ಗುರುಗಳವರು ಅಂಥದ್ದೊಂದು ದೇಶದ ಅತ್ಯುನ್ನತ ಪ್ರಶಸ್ತಿ ಅವರಿಗೆ ಲಭಿಸುವಂತಾಗಲಿ. ಅದು ಬಂತು ಅಂದರೆ ಕನ್ನಡಕ್ಕೂ ಒಂದು ಹೆಮ್ಮೆ. ಕನ್ನಡ ಮಾತ್ರವಲ್ಲ, ಅವರಿಗೆ ವಿದ್ಯೆಯನ್ನು ಕೊಟ್ಟಿರುವಂಥ ಪುಣ್ಯಾಶ್ರಮಕ್ಕೂ ಒಂದು ಅದ್ಭುತವಾಗಿರುವಂಥ ಗರ್ವ ಪ್ರಾಪ್ತವಾಗ್ತದೆ ಅನ್ನೋದನ್ನು ಈ ಪ್ರಸಂಗದಲ್ಲಿ ನೆನೆದು, ಅಂಥ ಎಲ್ಲ ಯೋಗಿಗಳಿರುವಂಥದ್ದು ಈ ಅನ್ನಮಯ ಕೋಶದಲ್ಲಿ. ಅನ್ನಮಯ ಕೋಶದ ಒಳಗೊಂದದೆ, ಅದಕ್ಕೆ ಪ್ರಾಣಮಯ ಕೋಶ ಅಂತ. ನಮಗೆ ಶರೀರ ಮಾತ್ರ ಇಲ್ಲ. ಅಪ್ಪವ್ರು ಅಲ್ಲಿ ಹೇಳಿದರು, ಎಷ್ಟು ಜನ ಲಕ್ಷ್ಯ ಕೊಟ್ಟಿರಿ ಗೊತ್ತಿಲ್ಲ. ಪರಮಾತ್ಮನ ಲೀಲೆಗಳಲ್ಲಿ ಅದು ಒಂದು. ಸೈಕಲ್ ಟ್ಯೂಬಿನ ಒಳಗೆ ಹಾಕಿದಂಥ ಗಾಳಿ ಒಂದು ಸಣ್ಣ ತೂತು ಬಿದ್ದರೆ ಗಾಡಿ ನಡೆಯಂಗಿಲ್ಲ. ಆದ್ರೆ ಪರಮಾತ್ಮ ಅಪ್ಪವ್ರು ಹೇಳಿದ ಮಾತು ಎಷ್ಟು ಅದ್ಭುತವನ್ನು ಇಟ್ಟಾನಂದ್ರೆ, ಈ ತೊಗಲಿನ ಈ ಟ್ಯೂಬಿನೊಳಗೆ ಹವಾ ತುಂಬಿ 9 ತೂತುಗಳನ್ನು ಹಾಕಿದ್ರು ಹವಾ ಹೊರಗೆ ಹೋಗಲಾರ್ದಂಗೆ ಇಟ್ಟಾನಲ್ಲ, ಅವ ಎಷ್ಟು ಅದ್ಭುತ ಇರಬೇಕು ಅನ್ನುವಂಥ ಮಾತುಗಳು, ಸಣ್ಣ ಸಣ್ಣ ಮಾತುಗಳಲ್ಲಿ ಅದ್ಭುತ ರಹಸ್ಯವನ್ನೇ ಅವರು ತುಂಬಿಕೊಡ್ತಿದ್ದಾರೆ. ಅಂತೂ ನಮ್ಮ ಒಳಗೆ ಹವಾ ಐತಿ ಅಂತ ಅರ್ಥ ಆಯ್ತು. ಎಷ್ಟು ಹವಾ ಅದಾವ, ಎಷ್ಟು ಗಾಳಿ ಅದ, ಅದಕ್ಕೆ ಪ್ರಾಣ ಅಂತಾರೆ. ಪ್ರಾಣ ಅಂದರೆ ಒಳಗಿರುವಂಥ ಗಾಳಿ. 5 ಥರದ ಗಾಳಿಗಳದಾವ. ಪ್ರಾಣೋಪಾನ ಸಮಾನಶ್ಚ ಉದಾನ ವ್ಯಾನೌಚ ವಾಯವ ಹೃದಯ ಪ್ರಾಣೋ ಗುದೇಪಾನ ಸಮಾನೋ ನಾಭಿ ಸಂಸ್ಥಿತ. ಇಲ್ಲೇನು ಡಾಕ್ಟರ್ ಕುಂತಾರಲ್ಲ, ಅವರು ಇಲ್ಲಿದೊಂದು ಧ್ವನಿ ಪೆಟ್ಟಿಗೆ ಕಂಡು ಹಿಡ್ದಾರ. ಇಲ್ಲಿಂದ ಮ್ಯಾಲ ಬರುವಂಥ ಗಾಳಿಗೆ ಯಾವ ಗಾಳಿ ಅಂತಾರಂದ್ರೆ ಅದಕ್ಕೆ ಉದಾನ ವಾಯು ಅಂತ. ಯಾರ ಧ್ವನಿ ಪೆಟ್ಟಿಗೆಯೊಳಗೆ ಉದಾನವಾಯು ಬಹಳ ಚಲೋ ಇರ್ತದೆ, ಅವರ ಮಾತಿನೊಳಗೊಂದು ಧೈರ್ಯ ಇರ್ತದೆ, ಅವರ ಮಾತಿನೊಳಗೊಂದು ಗತ್ತು ಇರ್ತದೆ. ಅಷ್ಟೇ ಅಲ್ಲ, ಅವರ ಮಾತನಾಡ್ತಿದ್ರೆ ಲೋಕದ ಜನರಿಗೆ ಕೇಳಬೇಕು ಅಂತ ಅನಿಸ್ತದೆ. ಬರೀ ಮಾತು ಅಂತಲ್ಲ, ಉದಾನ ವಾಯುವಿನೊಳಗೆ ಶಕ್ತಿ ತುಂಬಿತ್ತು ಅಂದರೆ ಅವ ಹಾಡ್ತಿದ್ದ ಅಂದರೆ ಇಡೀ ಕೋಗಿಲೆಯೇ ನಾಚಬೇಕು ಅಂತ ಗಾಯನ ಹೊರಗೆ ಬರ್ತದೆ. ಆ ಗಾಯನಕ್ಕೆ ಕಾರಣ ಯಾವುದು ಅಂದರೆ ನಮ್ಮ ಗಂಟಲೊಳಗಿರುವಂಥ ಉದಾನವಾಯು. ಈ 5 ವಾಯುಗಳದ ಮೂಗಿನಿಂದ ಒಳಗ ತಗೊಳ್ಳುವಂಥ ಗಾಳಿ ಏನದ ಪ್ರಾಣವಾಯು, ಅದು ಹೃದಯತನ ಬರುತ್ತದೆ. ಹೃದಯದಿಂದ ಕೆಳಗಿಳಿಯಂಗಿಲ್ಲ. ನಮ್ಮ ಹೃದಯ ಭಾಗದಿಂದ ನಮ್ಮ ಹೊಕ್ಕಳತನ ಒಂದು ಗಾಳಿ ಇರ್ತದೆ, ಅದಕ್ಕೆ ಸಮಾನವಾಯು ಅಂತಾರೆ. ನಮ್ಮ ಹೊಕ್ಕಳ ಭಾಗದಿಂದ ಕೆಳಗ ಅಂದರೆ ಗುದದ ಭಾಗದವರೆಗೂ ಒಂದು ಗಾಳಿ ಇರ್ತದೆ, ಅದಕ್ಕೆ ಅಪಾನ ಅಂತಾರೆ. ನಮ್ಮ ಗಂಟಲ ಭಾಗದಿಂದ ನಮ್ಮ ಧ್ವನಿ ಮೂಲಕವಾಗಿ ಏನು ಹೊರಗೆ ಬರ್ತದಲ್ಲ, ಇದಕ್ಕೆ ಉದಾನವಾಯು ಅಂತಾರೆ. ಇಡೀ ಶರೀರವನ್ನೇ ವ್ಯಾಪಕ ಮಾಡಿಕೊಂಡಿರುವಂಥ ವಾಯುವಿಗೆ ವ್ಯಾನವಾಯು ಅಂತಾರೆ. ಅಂತೂ ನಮ್ಮೊಳಗೆ 5 ವಾಯುಗಳು ಪ್ರಮುಖ ವಾಯುಗಳು. ಇದಕ್ಕೆ ಪಂಚಪ್ರಾಣ. ನಿಮ್ಗೆ ನೋಡ್ರಿ, ಅಪ್ಪವ್ರು ಜಿಲೇಬಿ ಮಾಡಿಸ್ಯಾರ. ಜಿಲೇಬಿಗೆ ಬಹಳಷ್ಟು ಜನರಿಗೆ ಏನು ಅನ್ನಿಸ್ತದೆ, ಸ್ವೀಟ್ ಕಂಡ್ರೆ ಪಂಚಪ್ರಾಣ ಅಂದ್ಬಿಡ್ತೀವಿ. ಪಂಚಪ್ರಾಣ ಅನ್ನೋ ಶಬ್ದ ಎಲ್ಲಿಂದ ಬಂದೈತೆ ಅಂದ್ರೆ ನಮ್ಮ ಒಳಗಿದ್ದ 5 ಗಾಳಿ ಎಷ್ಟು ನಮಗೆ ಮುಖ್ಯ ಅದಾವಲ್ಲ, ಹಂಗೆ ಜಿಲೇಬಿನೂ ನಮಗೆ ಅಷ್ಟ ಮುಖ್ಯ ಅಂತ ನಿಮಗಲ್ಲ. ರಾಮಕೃಷ್ಣ ಪರಮಹಂಸರಿಗೆ ಜಿಲೇಬಿ ಅಂದ್ರೆ ಅಷ್ಟು ಪ್ರೀತಿ ಇತ್ತಂತ. ಒಮ್ಮೆ ಅವರ ಶಿಷ್ಯ ರಾಖಲ ಜಿಲೇಬಿ ಪಟ್ಟಣವನ್ನು ತಂದು ಮುಂದಿಟ್ಟ. ಅದ ಇನ್ನೂ ಅವರು ಬಂದು ಅಲ್ಲೇ ಕೂತಿದ್ರು. ಅಲ್ಲಿ ಬಂದು ಕುಂದ್ರದಕ್ಕಿಂತ ಮೊದಲ ಹೊಟ್ಟೆ ತುಂಬ ಊಟ ಮಾಡಿದ್ರು. ಒಳಗಿದ್ದಂಥ ಶಿಷ್ಯ ಹೊಟ್ಟೆ ತುಂಬ ಊಟ ಮಾಡಿಸಿದ್ದ. ಇನ್ನೊಂದು ಸ್ವಲ್ಪ ನೀಡಕ್ಕೆ ಹೋದಾಗ ರಾಮಕೃಷ್ಣರು ಹೊಟ್ಟೆ ತುಂಬೈತಿ ಬೇಡ ಅಂತ ಬಾಯಾಗಿನ ತುತ್ತು ಕೈ ಬಿಟ್ಟಿದ್ರು. ಅಷ್ಟು ಊಟ ಮಾಡಿದ್ರು. ಅಷ್ಟು ಊಟ ಮಾಡಿದಂಥ ರಾಮಕೃಷ್ಣರು ಬಂದು ಮುಂದೆ ಕೂತ್ಕೊಂಡಾಗ ಮತ್ತು ಶಿಷ್ಯ ತಂದು ಜಿಲೇಬಿ ಪಟ್ಟಣ ಮುಂದಿಟ್ಟಾಗ ಹಗೂರ್ಕ ಅದರ ಕೈ ಹಾಕಿ ಮತ್ತು 4 ಜಿಲೇಬಿ ತಿಂದ್ರಂತ. ಅವ ಒಳಗಿದ್ದ ಶಿಷ್ಯ ಹೊರಗೆ ಬಂದವ ನೋಡಿ ಗಾಬರಿಯಾಗಿ ಗುರುಗಳಿಗೆ ಒಂದು ಮಾತು ಕೇಳಿದ. ಕೈಯಾಗಿದ್ದು ತುತ್ತನ್ನು ಕೆಳಗಿಟ್ರಿ ಹೊಟ್ಟೆ ತುಂಬಿತ್ತು ಅಂತ ಹೇಳಿ, ಮತ್ತು ಇವು 4 ಜಿಲೇಬಿ ಹೆಂಗೆ ಒಳಗೆ ಹೋದ್ವು ಅಂತ ಕೇಳಿದವ. ಅವಾಗ ರಾಮಕೃಷ್ಣರಂದರು, ಗವಿಮಠದ ಜಾತ್ರೆಗೆ ಬೇಕಾದಷ್ಟು ಮಂದಿ ಬರೋಲ್ರಕ್ಕಪ್ಪ, ಸಿದ್ಧಗಂಗಾ ಅಪ್ಪಗಳು ಬರ್ತಾರಂದ್ರೆ ಹೆಂಗೆ ಎಸ್ಕಾಟ್ ಮೂಲಕ ದಾರಿ ಹೆಂಗೆ ಬಿಡಿಸ್ತಾರಲ್ಲ, ಹಂಗೆ ನಮ್ಮ ಪಾಲಿಗೆ ಜಿಲೇಬಿ ಅಂದ್ರೆ ರಾಷ್ಟ್ರಪತಿ ಇದ್ದಂಗೆ ಅವ್ರು ಒಳಗೆ ಹೋಗ್ತಾರಂದ್ರೆ ಎಲ್ಲರೂ ದಾರಿ ಬಿಡ್ತಾರಂತ ರಾಮಕೃಷ್ಣರು ಹೇಳಿದ್ರಂತ. ಅಂದರೆ ಪಂಚಪ್ರಾಣ 5 ಪ್ರಾಣಗಳದಾವ, ಅದಕ್ಕೆ 5 ಉಪಪ್ರಾಣಗಳದಾವ. ದೇವದತ್ತ, ಧನಂಜಯ, ನಾಗ, ಕೂರ್ಮ, ಕ್ರಕರ.
ನಮ್ಮನ್ನು ಹೋಗೋದು ಬಳಿಕ ನಮ್ಮನ್ನು ಬಿಟ್ಟು ಹೋಗುವಂಥದ್ದೊಂದು ವಾಯು ಅದು ಕೊನೆಯ ವಾಯು, ಅದಕ್ಕೆ ಧನಂಜಯ ವಾಯು ಅಂತಾರೆ. ಹಾದ್ಯಾಗ ನಾಯಿ ಸತ್ತಿದ್ದು ಅಂದ್ರೆ ಹೆಂಗೆ ಉಬ್ಬಿರ್ತಾವು ನೀವು ನೋಡಿರ್ತೀರಿ. ಪ್ರಾಣ ಹೋದ ಬಳಿಕ ಅದು ಉಬ್ಬುತ್ತದೆ. ಉಬ್ಬುವುದಕ್ಕೆ ಕಾರಣ ಏನು ಅಂದ್ರೆ ಶರೀರದ ಒಳಗಿದ್ದಂಥ ಧನಂಜಯ ವಾಯು ಬರೀ ನಾಯಿದಷ್ಟ ಅಲ್ಲ, ಒಳಗೆ ಹುಗುದಿಟ್ಟಿದ್ರು ಸಹಿತ ನಮ್ಮ ಶರೀರನು ಉಬ್ಬುತ್ತದ. ಉಬ್ಬುವ ಮೂಲಕವಾಗಿ ಕೊನೆಯದಾಗಿ ಶರೀರದಿಂದ ಹೊರ ಹೋಗುವಂಥ ಪ್ರಾಣ ಅಂದರೆ ಅದು ಧನಂಜಯ ವಾಯು. ಇಂಥ 10 ವಾಯುಗಳಿಂದ ತುಂಬಿದಂಥ ಶರೀರಕ್ಕೆ ಪ್ರಾಣಮಯ ಕೋಶ ಅಂತಾರೆ. ಆ ಪ್ರಾಣಮಯ ಕೋಶ ಭಾಳ ಚಲೋ ಇರಬೇಕು. ಅಂದರೆ ಸಮಾನ ವಾಯು ಉಂಡ ಮ್ಯಾಲ ನಮ್ಮ ಹೊಟ್ಟೆಗಿಂದೆಲ್ಲ ಕರಗಿಸುವ ವಾಯು ಯಾವುದು ಅಂದರೆ ಸಮಾನ ವಾಯು. ತಲೆ ಕೆಟ್ಟವ್ರು ಮಾತಾಡಿಸ್ಬೋದು, ಇವು ಹೊಟ್ಟೆ ಕೆಟ್ಟವ್ರು ಮಾತಾಡಿಸಿದ್ರೆ ಭಾಳ ಕಷ್ಟ. ತಲೆ ಕೆಟ್ಟವ್ರು ಸುಮ್ಮನೆ ಏನರ ಮಾತಾಡ್ತಿರ್ತಾರೆ, ಹೊಟ್ಟೆ ಕೆಟ್ಟವ್ರು ಅವ್ರು ನಿಂದ್ರುದಿಲ್ಲ. ಅವರು ಯಾಕೆ? ಗಾಳಿನ ಚಲೋ ಇಲ್ಲಂದ್ರೆ ನಿಂದಿರ್ತಾರೆ ಹೆಂಗೆ? ಈ ಸಮಾನ ವಾಯು ಭಾಳ ಚೆನ್ನಾಗಿರ್ಬೇಕು. ಅಂತೂ ಸ್ಥೂಲ ಶರೀರ ಅನ್ನಮಯ ಕೋಶ, ಒಳಗಿರುವಂಥ ಪ್ರಾಣಕ್ಕಿರುವ ಪ್ರಾಣಮಯ ಕೋಶ, ಆ ಪ್ರಾಣಮಯ ಕೋಶದ ಒಳಗಿರುವಂಥದ್ದು ಮತ್ತೊಂದು ಕೋಶ ಅದು ಮನೋಮಯ ಕೋಶ. ಎಷ್ಟು ಮಂದಿ ಬಂದಿದ್ದಾರೆ ಇವತ್ತು ಗವಿಸಿದ್ದೇಶ್ವರ ಜಾತ್ರೆಗೆ ಅಂದ್ರೆ ಒಂದು 10 ಲಕ್ಷ ಜನ ಬಂದಿರಬೇಕು. 10 ಲಕ್ಷ ಜನರದು ಒಂದೊಂದು ಗಾಡಿ ಅದ. ಯಾವ ಗಾಡಿ ಅಂದ್ರೆ ಮನಸ್ಸೆಂಬ ಗಾಡಿ. ಅದಕ್ಕೆ ಮನೋಮಯ ಕೋಶ ಅಂತಾರ. ಹೊರಗಿದ್ದ ಗಾಡಿ ಪರಮಾತ್ಮ ನೋಡ್ರಿ ಎಷ್ಟು ಅದ್ಭುತ ಇಟ್ಟಾನ. ಅದನ್ನು ನಮ್ದು ಹೋಗೋ ದಾರಿ ಒಂದು ಬೇರೆ ಇರ್ತದೆ, ಬರೋ ದಾರಿ ಒಂದು ಬೇರೆ ಇರ್ತದೆ. ಹಿಂಗೆ ಬೇರೆ ಬೇರೆ ದಾರಿ ಇದ್ರೂ ಸಹಿತ ಆ ದಾರಿಯಾಗ ಹೊಂಟ ಗಾಡಿ ಈ ದಾರಿಯಾಗಿನ ಗಾಡಿ ಮೇಲೆ ಬೀಳ್ತದೆ. ಮನೆ ಓಲುವ ಗಾಡಿದ್ ನೋಡಿದ್ರೆ ತುಮಕೂರು ಹತ್ರ ಎಷ್ಟು ಅನಾಹುತ ಆಗ್ಬಿಡು. ಆ ದಾರ್ಯಾಗ ಹೊಂಟಿದ್ದು ಬಂದು ಈ ದಾರ್ಯಾಗಿನ ಗಾಡಿ ಮೇಲೆ ಬೀಳ್ತದೆ. ಅಂದ್ರೆ ನಾವು ಎಷ್ಟೋ ಸುರಕ್ಷಿತ ಮಾಡ್ಕೊಂಡಿವಿ ಅಂದ್ರೂ ನಮ್ಮ ದಾರಿ ಒಳಗೆ ಹೊಂಟ ಗಾಡಿಗಳು ಆಕ್ಸಿಡೆಂಟ್ ಆಕ್ಕಾವ. ಆದ್ರೆ ಪರಮಾತ್ಮ ಅದ್ಭುತವಾಗಿರುವಂಥ ಆಕಾಶಗಳಲ್ಲಿ ಎಷ್ಟು ನಿಹಾರಿಕೆಗಳನ್ನು ಇಟ್ಟಾನಂದ್ರೆ, ಎಷ್ಟು ನಕ್ಷತ್ರಗಳೆಂಬ ಗಾಡಿ ಇಟ್ಟಾನಂದ್ರೆ, ನಮ್ಮ ಭೂಮಿಯನ್ನು ನಕ್ಷತ್ರನೇ ಇಷ್ಟು ದೊಡ್ಡದದ. ಇದಕ್ಕಿಂತಲೂ 1000 ಪಟ್ಟು ಸೂರ್ಯ ಎಂಬ ನಕ್ಷತ್ರ ದೊಡ್ಡದದ. ಇಂಥ 50,000 ನಕ್ಷತ್ರಗಳನ್ನು ವಿಜ್ಞಾನಿಗಳು ಗುರುತು ಮಾಡ್ಯಾರಂತ. ಆ ಎಲ್ಲ ನಕ್ಷತ್ರಗಳು ಸುಮ್ಮ ಕುಂತಿಲ್ಲ, ಎಲ್ಲವೂ ತಮ್ಮ ಪೂರ್ತಕ್ಕೆ ತಾವು ತಿರ್ಗಾಕತ್ತಾವ. ಇಷ್ಟು ತಿರ್ಗಾಕತ್ತಾವ, ಎಷ್ಟು ಶತಮಾನಗಳಿಂದ ತಿರ್ಗಾಕತ್ತಾವ. ಆದ್ರೆ ಒಂದು ದಿವಸನೂ ಆಕ್ಸಿಡೆಂಟ್ ಆಗಿಲ್ಲ, ಯಾವ ಗ್ರಹಗಳು ಹೊತ್ತುಕೊಂಡು ಕೆಳಗೆ ಬಿದ್ದಿಲ್ಲ. ಅಂದ್ರೆ ಪರಮಾತ್ಮ ಎಷ್ಟು ದೊಡ್ಡದಾಗಿ ಜಗತ್ತನ್ನ ನಿರ್ಮಾಣ ಮಾಡಿರಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ನಾವು ಮಾಡಿದ ಗಾಡಿ ಆಕ್ಸಿಡೆಂಟ್ ಆಕ್ಕವ, ಪರಮಾತ್ಮನ ಗಾಡಿ ಎಂದು ಆಕ್ಸಿಡೆಂಟ್ ಆಗಿಲ್ಲ. ಹಂಗೆ ನಮ್ಮ ಒಳಗೂ ಒಂದು ಗಾಡಿ ಇಟ್ಟು ಕಳಿಸ್ಯಾನ. ಆ ಗಾಡಿ ಯಾವುದ್ರಿ? ಮನಸ್ಸು. ಈಗ ನಿಮ್ಮೆಲ್ಲರ ಮನಸ್ಸು ಎಲ್ಲಿ ಅದಾವ ಹೇಳೇನ? ಅಪ್ಪುಗಳು ಹಂಗೆ ಮಾತಾಡಕತ್ತೀರಿ 9 ಗಂಟೆ ಆಗ್ಯದ. ಎಷ್ಟು ಜಿಲೇಬಿ ಮಾಡ್ಯಾರ, ಎಷ್ಟು ಮಿರ್ಚಿ ಮಾಡ್ಯಾರ, ಎಷ್ಟು ಒಗ್ಗರಣೆ ಮಾಡ್ಯಾರ. ಅಡ್ಗೆ ಮನೆ ತುಂಬ ನಾನಾ ಥರದ ಭಕ್ಷ್ಯಗಳದಾವ. ಅಲ್ಲಿ ಅಷ್ಟ ಅದಾವಲ್ಲ, ಹೊಟ್ಟೆಯಾಗೂ ಹೊಟ್ಟೆ ಹಸದ ಸಂಕಟ ಆಗಕತ್ತದಂತ ಶರೀರ ಇಲ್ಲಿ ಕುಂತಾವ, ಮನಸ್ಸೆಲ್ಲ ಎಲ್ಲಿ ಅಡ್ಡಾಡಕತ್ತಾವ? ಬಜಿ ಸುತ್ತನ ಅಡ್ಡಾಡಕತ್ತಾವ. ಪರಮಾತ್ಮ ಒಂದು ಕನಸು, ಒಂದು ಮನಸ್ಸು, ಇವೆರಡೂ ಹೊರಗಿಟ್ಟಿಲ್ಲ. ಇವೆರಡೂ ಹೊರಗಿಟ್ಟಿದ್ದ ಅಂದ್ರೆ ನಾವು ಒಬ್ಬರು ಮುಖ ಒಬ್ಬರು ನೋಡ್ತಿದ್ದಿಲ್ಲ. ಜೇರ್ಕರ್ತ ನನಗೆ ಬಿದ್ದ ಕನಸು ನಿಮಗೂ ಗೊತ್ತಾಕಿತ್ತು ಅಂದ್ರೆ, ನಿಮಗೆ ಬೀಳು ಕನಸು ನನಗೆ ಗೊತ್ತಾಕಿತ್ತು ಅಂದ್ರೆ, ನನ್ನ ಮನಸ್ಸಿನಾಗ ನಾ ಮಾಡೋ ವಿಚಾರ ನಿಮಗೆ ಗೊತ್ತಾಕಿತ್ತು ಅಂದ್ರೆ, ನಿಮ್ಮ ವಿಚಾರಗಳು ನಮಗೆ ಗೊತ್ತಾಕಿದ್ವು ಅಂದ್ರೆ ಜಗತ್ತು ಹದಗೆಟ್ಟು ಹೊಕ್ಕೈತೆ ಅನ್ನುವ ಕಾರಣಕ್ಕಾಗಿನ ಪರಮಾತ್ಮ ಕನಸು ಮತ್ತು ಮನಸ್ಸು ಪ್ರಪಂಚದ ಜನರ ಕಣ್ಣಿಗೆ ಕಾಣಲಾರ್ದಂಗಿಟ್ಟು ದೊಡ್ಡ ಉಪಕಾರ ಮಾಡ್ಯಾನ ಅಂತ ತತ್ವಜ್ಞಾನಿಗಳು ಹೇಳ್ತಾರೆ. ಅಷ್ಟು ಭಯಾನಕದವ ಮನಸ್ಸು ಮತ್ತು ಕನಸು. ಅಂಥ ಮನಸ್ಸನ್ನು ವಿಷಯಗಳ ಕಡೆಗೆ ತೆಗೆದುಕೊಂಡು ಹೋದ್ವಿ ಅಂದ್ರೆ ಅದಕ್ಕೆ ಬಂಧನ ಅಂತಾರೆ. ಆ ಮನಸ್ಸನ್ನೇ ಗುರುಗಳ ಪಾದದ ಕಡೆಗೆ ತೆಗೆದುಕೊಂಡು ಬಂದ್ವಿ ಅಂದ್ರೆ ಅದಕ್ಕೆ ಮುಕ್ತಿ ಅಂತಾರೆ. ಒಂದೇ ಮನಸ್ಸು ಇರುವುದು, ಒಂದೇ ಮನಸ್ಸು. ಒಳ್ಳೇದ್ರ ಕಡೆಗೆ ಹೋದ್ರೆ ಮುಕ್ತ ಆಕೈತಿ, ಕೆಟ್ಟದ್ರ ಕಡೆಗೆ ಹೋದ್ರೆ ದುಃಖ ಆಕೈತಿ. ಮನ್ಯಾಗ ನೀರು ಅದಾವ, ನೀವು ಇಲ್ಲೆಲ್ಲ ಬಂದಿರಿ, ನೀರು ನಿಮ್ಮ ಕಾಲಿಗೆ ರಾಡಿ ಆಗಬೇಕಾಗಿತ್ತು ಅಂದ್ರೆ ನೀರು ಮಣ್ಣಾಗಿ ಬೀಳಬೇಕು, ಮಣ್ಣು ರಾಡಿ ಆಗಿರ್ಬೇಕು. ಅಲ್ಲಿ ಕಾಲಿಟ್ರಿ ಅಂದ್ರೆ ಕಾಲೇನಕ್ಕವ? ರಾಡಿ ಅಕ್ಕವ. ಹಂಗೆ ರಾಡಿ ಆದ ಕಾಲು ತೊಳ್ಕೋಬೇಕಾಗಿತ್ತಂದ್ರೆ ಏನು ಬೇಕು? ರಾಡಿ ಮಾಡಿದ್ಯಾವುದು?
ನೀರ ಹತ್ತಿದ ರಾಡಿ ತೊಳೆದಿದ್ದು ಯಾವುದು? ನೀರ. ಒಂದ ನೀರ. ನಿಮಗೆ ಇನ್ನೂ ಗೊತ್ತಾಗಬೇಕು ಅಂದ್ರೆ ನೀವೆಲ್ಲ ಮನೆಯಾಗಿಂದ ಇಲ್ಲಿ ಬಂದಿರಿ, ಮನೆ ಕಿಲಿ ಹಾಕ್ಕೊಂಡು ಬಂದಿರಿ. ಮನೆ ಕಿಲಿ ಹಾಕ್ಕೊಂಡು ಬಂದಿರಿ. ಕಿಲಿ ಹಾಕಬೇಕಾಗಿತ್ತು ಅಂದ್ರೆ ಯಾವ ಕಿಲಿ ಇತ್ತಲ್ಲ, ಹೋಗಿ ನೀವು ಮನೆ ಕಿಲಿ ತೆಗಿಬೇಕಂದ್ರೆ ಅದರದೊಂದು ಕಿಲಿ ಬೇರೆ ಇಟ್ಕೊಂಡ್ಬಂದಿರೇನು? ಯಾವ ಕಿಲಿಯಿಂದ ಕಿಲಿ ಹಾಕಿರಿ ಅದ ಕೈಯ ಒಳಗೆ ಹಾಕಿದ್ರಿ ಅಂದ್ರೆ ಅದು ತೆಗಿಯಾಕ ಬರ್ತದ. ಒಂದು ಹಿಂಗೆ ಮಾಡಿದ್ರೆ ಬಂದಾಕದ, ಹಿಂಗೆ ಮಾಡಿದ್ರೆ ತೆಗಿಯಾಕ ಬರ್ತದೆ. ಒಂದ ನೀರಿನ ಕಾಲ ರಾಡಿ ಮಾಡ್ತದೆ, ಅದ ನೀರಿನ ಕಾಲನ್ನು ಸ್ವಚ್ಛ ಮಾಡ್ತದೆ. ಹಂಗ ನಮ್ಮೊಳಗಿರುವಂಥ ಮನಸ್ಸು ಒಂದ ಐತಿ, ಅದು ಗುರುಗಳ ಪಾದವನ್ನು ಹಿಡಿತು ಅಂದ್ರೆ ನಮ್ಮನ್ನ ಮುಕ್ತರನ್ನಾಗಿ ಮಾಡ್ತದೆ. ವಿಷಯಗಳ ಕಡೆಗೆ ಹೋಯಿತು ಅಂದ್ರೆ ನಮ್ಮನ್ನ ದುಃಖಿಗಳನ್ನಾಗಿ ಮಾಡ್ತದೆ. ಅದಕ್ಕೆ ಗವಿಸಿದ್ದೇಶ್ವರಪ್ಪಗಳವರು ಅಂಥ ವಿಷಯಗಳ ಸುತ್ತ ಹರಿಯುವಂಥ ಕಣ್ಣನ್ನ, ವಿಷಯಗಳ ಸುತ್ತ ಹರಿಯುವಂಥ ಕಿವಿಯನ್ನ ಮಹಾತ್ಮ ಬಸವಣ್ಣನವರು ಬೇಡಿದ ಹಾಗೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ಅಂತ ಬಸವಣ್ಣವರು ಪ್ರಾರ್ಥನಾ ಮಾಡಿದಂಗ ನಮ್ಮ ಭಕ್ತರಿಗೆ ಒಳ್ಳೆಯದನ್ನ ತೋರಿಸ್ಬೇಕು, ಒಳ್ಳೆಯದನ್ನ ಕೇಳಿಸ್ಬೇಕು, ಒಳ್ಳೆಯದ್ರ ಕಡೆಗೇನೆ ನಡೆಸಬೇಕು ಅಂತ ನಮಗೆ ಇರುವಂಥ ಪಂಚೇಂದ್ರಿಯಗಳು ವಿಷಯಗಳ ಕಡೆಗೆ ಮುಖ ಮಾಡುವಂಥ ಎಲ್ಲ ಇಂದ್ರಿಯಗಳನ್ನ ಸದ್ಗುರುಗಳ ಕಡೆಗೆ ಮುಖ ಮಾಡಿಸುವಂಥ ಒಂದು ಅಪರೂಪದ ಜಾತ್ರೆ ಅಂದರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಅನ್ನೋದನ್ನ ನೆನಪಿಟ್ಟುಕೊಂಡಿರ್ಬೇಕು. ಇಲ್ಲಿ 3 ಹೊಕ್ಕಾವ, 3 ಬರ್ತಾವ. ಯಾವ 3 ಹೊಕ್ಕಾವ ಅಂದ್ರೆ ಜಾತ್ರಿ. ಜಾ ಅಂದ್ರೆ ಹೋಗೋದು, ತ್ರಿ ಅಂದ್ರೆ 3 ಹೊಕ್ಕಾವ. ಆಮೇಲೆ ಯಾತ್ರಿ ಅಂದ್ರೆ ಬರ್ತಾವ. ಯಾ ಅಂದ್ರೆ ಬರೋದು, ಮರಾಠಿ ಒಳಗೆ ಯಾ ಅಂದ್ರೆ ಬಾ ಬಾ ಅಂತ ಅರ್ಥ. ಯಾತ್ರಿ ಅಂದ್ರೆ 3 ಬರ್ತಾವ, ಜಾತ್ರಿ ಅಂದ್ರೆ 3 ಹೊಕ್ಕಾವ. 3 ಏನೇನು ಹೊಕ್ಕಾವ ಅಂದ್ರೆ ನಿಮ್ಮ ಕಿಸೆದಾಗಿನ ರೊಕ್ಕ ಹೊಕ್ಕಾವ ಅಂತ ತಿಳ್ಕೊಬೇಡ್ರಿ. 3 ಏನು ಹೊಕ್ಕಾವಂದ್ರೆ ಆಣವ ಮಲ, ಮಾಯಾಮಲ, ಕಾರ್ಮಿಕ ಮಲ. ನಮ್ಮೊಳಗಿರುವಂಥ 3 ದೋಷಗಳು, ಆದಿ ದೈವಿಕ, ಆದಿ ಭೌತಿಕ, ಆದಿ ಆಧ್ಯಾತ್ಮಿಕ ಅನ್ನುವಂಥ 3 ದುಃಖಗಳು ನಮ್ಮಿಂದ ದೂರಕ್ಕವ. ಭಕ್ತಿ, ಜ್ಞಾನ, ವೈರಾಗ್ಯ ಎಂಬ 3 ಸದ್ಗುಣಗಳು ನಮ್ಮನ್ನು ಆವರಿಸುವಂಥದ್ದನ್ನೇ ಗವಿಸಿದ್ದೇಶ ಅಜ್ಜನ ಜಾತ್ರೆ ಅನ್ನೋದನ್ನು ನಾವೆಲ್ಲ ನೆನಪಿಡಬೇಕು. ಆ ಜಾತ್ರೆ ಬಹಳ ಮಹತ್ವದ. ಜಾತ್ರೆಗೆ ನಮ್ಮ ಮನಸ್ಸು ಆ ಮನಸ್ಸನ್ನು ನಿಲ್ಲಿಸಬೇಕು ಅಂದರೆ ಅಷ್ಟು ಸುಲಭ ಸಾಧ್ಯ ಇಲ್ಲ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಮನಸ್ಸು ನಿಲ್ಲಿಸಬೇಕು ಅಂದ್ರೆ ನಿಮಗಿರೋದು 2 ದಾರಿ, ಒಂದು ಅಭ್ಯಾಸ ಇಲ್ಲವೇ ವೈರಾಗ್ಯ. ಪತಂಜಲಿಗಳು ಹೇಳ್ತಾರೆ, ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಅಭ್ಯಾಸ ಅಂದ್ರೆ ಏನು? ತತ್ರ ಸ್ಥಿತೌ ಯತ್ನೋ ಅಭ್ಯಾಸ. ನಮ್ಮ ಎಂ ವೆಂಕಟೇಶ್ ಕುಮಾರ್ ಅವರು ಹೇಳಿದರು. ಬೆಳಗಿನ 4 ಗಂಟೆಗೇ ಎದ್ದು ಒಬ್ಬ ಬಾಕ್ಸರ್ ಹೇಳಿದ, ಇಲ್ರಿ ಅವನಿಗೆ 1000 ಪಟ್ಟುಗಳು ಗೊತ್ತದಾವ, ಅಂದ್ರೆ ಹೆಂಗೆ ಹೊಡಿಬೇಕು ಅನ್ನೋದು 1000 ಕಲೆಗಳು ಅವನಿಗೆ ಗೊತ್ತದಾವ ಅಂತ ಎದುರಿಗಿದ್ದವನು ಹೆದರಿಸಿದಂತ. ಅವ ಅಂದ, ಅವನಿಗೆ 1000 ಕಲಾ ಗೊತ್ತಿದ್ರು ನನಗೇನು ಹೆದರಿಕೆ ಬರೋದಿಲ್ಲ ಅಂದಂತಾವ. ಅಲ್ರಿ 1000 ರೀತಿ ಒಳಗವ ಹೊಡಿತಾನೆ, ಯಾಕೆ ಹೆದರಿಕೆ ಬರೋದಿಲ್ಲ ನಿಮಗೆ? ಅವಾಗ ಅವ ಹೇಳಿದಂತ, 1000 ಕೌಶಲ್ಯಗಳು ಗೊತ್ತಿದ್ದವನಿಗೆ ನನಗೆ ಹೆದರಿಕೆ ಬರುವುದಿಲ್ಲ, ಒಂದೋ ಕೌಶಲ್ಯವನ್ನು 1000 ಸಲ ಪ್ರಾಕ್ಟೀಸ್ ಮಾಡಿದ್ದಂದ್ರೆ ಅವನಿಗೆ ನನಗೆ ಹೆದರಿಕೆ ಬರ್ತದೆ ಅಂತ ಅವ ಹೇಳಿದಂತೆ. ಹಂಗೆ ವೆಂಕಟೇಶ್ ಕುಮಾರ್ ಗವಾಯಿಗಳವರು 1000 ರಾಗಗಳಷ್ಟೇ ಅಲ್ಲ, ಒಂದೇ ರಾಗವನ್ನು 1000 ಸರಿ ಹಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿಯೇ ಭಾರತದ ಬಹುದೊಡ್ಡ ಗವಾಯಿಗಳಾಗ್ತಿದ್ದಾರೆ ಅನ್ನೋದನ್ನು ಇಲ್ಲಿ ಕೂತವ್ರು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಂದ್ರೆ, ಅಭ್ಯಾಸ 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 ಅಂದರೆ ಒಂದನ್ನೇ 1000 ಸರಿ ಮಾಡೋದು. ಎಷ್ಟು ದಿವಸ ಮಾಡ್ಬೇಕ್ರಿ? ತತ್ರ ಸ್ಥಿತೌ ಯತ್ನೋ ಅಭ್ಯಾಸ ಸತು ದೀರ್ಘಕಾಲ ನೈರಂತರ್ಯ ಆಕಾರ ಸೇವಿತೋ ದೃಢಭೂಮಿ. ನಮ್ಮ ಹುಡುಗರು ಅಂತಾರ, ಒಂದ ರಾಗ ಎಷ್ಟು ದಿವಸ ಹಾಡ್ಬೇಕ್ರಿ? ಎಷ್ಟು ದಿವಸ ಹಾಡಿದ್ರೆ ನಮ್ಗೆ ಸಿದ್ಧಿ ಆಕೈತ್ರಿ? ಎಷ್ಟು ದಿವಸ ಓದಿದ್ರೆ ನಾವು ಡಾಕ್ಟರ್ ಹಾಕಿವ್ರಿ? ಎಷ್ಟು ದಿವಸ ಓದಿದ್ರೆ ಎಷ್ಟು ದಿವಸ ಹಾಡಿದ್ರೆ ಅನ್ನಬಾರದು. ಅದಕ್ಕೆ ಪತಂಜಲ ಮುನಿಗಳು ಹೇಳ್ತಾರ, ಎಲ್ಲಿವರೆಗೂ ಹಾಡಬೇಕು ಅಂದ್ರೆ ತತ್ರ ಸ್ಥಿತವು, ಅಲ್ಲೇ ಇದ್ದುಕೊಂಡು ಆಕಾರ ಸೇವಿತೋ ದೃಢಭೂಮಿ. ನೀನು ಅಂದುಕೊಂಡದ್ದನ್ನು ಸಾಧನ ಮಾಡುವವರೆಗೂ ನಿಲ್ಲುವುದಿಲ್ಲ ಅಂತ ಯಾವುದ್ರೊಳಗೆ ನೀನು ತನ್ಮಯ ಆಗ್ತಿಯಲ್ಲ, ಅದು ನಿಜವಾದಂಥ ಅಭ್ಯಾಸ, ಅದು ನಿಜವಾದಂಥ ಸಾಧನೆ ಎನ್ನುವುದನ್ನು ಪತಂಜಲ ಮುನಿಗಳು ಹೇಳ್ತಾರೆ. ಆ ಕಾರಣದಿಂದ ಅಂಥ ಅಭ್ಯಾಸ ಮತ್ತು ವೈರಾಗ್ಯದಿಂದ ಮಾತ್ರ ಮನಸ್ಸು ನಿಲ್ತದೆ. ಗುರುಗಳು ಹೇಳ್ತಿದ್ರು,
ವೈರಾಗ್ಯ ಅಂದ್ರೆ ಏನ್ರಿ? ಗವಿಸಿದ್ದೇಶ್ವರ ಅಪ್ಪಗಳದೊಂದು ಸುಂದರ ಪ್ರವಚನ ಅದು, ಕೇಳಿ ನೋಡ್ರಿ. ವೈರಾಗ್ಯ ಅಂದ್ರೆ ಸರಳ ಶಬ್ದಗಳಲ್ಲಿ ಅವ್ರು ಹೇಳ್ಯಾರ. ಸರ್ಕಲ್ನೊಳಗೊಬ್ಬ ಪೊಲೀಸ್ ನಿಂತಿರ್ತಾನೆ. ಅಭ್ಯಾಸ ಅಂದ್ರೆ ಏನು, ವೈರಾಗ್ಯ ಅಂದ್ರೆ ಏನು? ಸರ್ಕಲ್ನೊಳಗೆ ಪೊಲೀಸ್ ನಿಂತಿರ್ತಾನ, ಅವ ಒಂದು ಕಡೆಗೆ ಕೈ ಮಾಡ್ತಾನ, ಇನ್ನೊಂದು ಕಡೆಗೆ ಹೋಗ್ರಿ ಅಂತ ಈ ಕಡೆ ಕಳಿಸ್ತಿರ್ತಾನ. ಹೆಂಗೆ ಕೈ ಮಾಡಿದ್ರ ನಿಲ್ಲಬೇಕು, ಹೆಂಗೆ ಮಾಡಿದ್ರ ಹೋಗ್ಬೇಕು. ಇಷ್ಟರೊಳಗನೆ ಅವ್ರು ಎಷ್ಟು ಅದ್ಭುತ ತತ್ವಜ್ಞಾನವನ್ನು ಹೇಳ್ಯಾರಂದ್ರೆ, ಹೆಂಗೆ ಕೈ ಮಾಡಿ ಏನು ನಿಲ್ಲಿಸ್ತಾನಲ್ಲ, ಯಾವುದು ನಮ್ಮ ಸಾಧನೆಗೆ ತೊಂದರೆಯಾಗಿದೆಯೋ ಅದನ್ನು ನಮ್ಮಿಂದ ದೂರ ಇಡುವುದೇ ವೈರಾಗ್ಯ. ಯಾವುದು ನಮಗೆ ಅನುಕೂಲವಾಗಿದೆಯೋ, ಯಾವುದು ನಮ್ಮ ಬೆಳವಣಿಗೆಗೆ ಯೋಗ್ಯವಾಗಿದೆಯೋ ನನ್ನ ಹತ್ತಿರಕ್ಕೆ ಬಾ ಅಂತ ಕರೆಯೋದನ್ನೇ ಅಭ್ಯಾಸ ಅನ್ನೋದನ್ನು ಪತಂಜಲಿಯ ಇಡೀ ಸೂತ್ರವನ್ನೇ ಸಣ್ಣದಾಗಿರುವಂಥ ದೃಷ್ಟಾಂತದಲ್ಲಿ ಗುರುಗಳ ಪ್ರವಚನವನ್ನು ಕೇಳುತ್ತಿದ್ದರೆ ಅಷ್ಟು ಆನಂದ ಅನ್ನಿಸ್ತದೆ. ಬಹುತರವಾಗಿ ಹಿಂಗೆ ಮಾತಾಡ್ಕೋತ ಹೋದರೆ ಇದೇ ಶಿವರಾತ್ರಿ ಆಗಿಬಿಡ್ಬೋದು. ಆದರೆ ವಿಶೇಷವಾಗಿ ಗವಿಸಿದ್ದೇಶ್ವರಪ್ಪಗಳವರು ನನ್ನ ಮೇಲೆ ಇರಿಸಿದಂಥ ಪ್ರೀತಿ ಬಹಳ ದೊಡ್ಡದು. ಅವರ ಪ್ರೀತಿ ಹೀಗೆ ನಿರಂತರವಾಗಿ 3 ಕೋಶಗಳನ್ನು ಕುರಿತು ನಾನು ಹೇಳೀನಿ. ಅನ್ನ, ಪ್ರಾಣ ಮತ್ತು ಮನಸ್ಸು. ಈ 3 ಕೋಶಗಳ ಆಚೆಗೆ ವಿಜ್ಞಾನ ಮತ್ತು ಆನಂದಮಯ ಕೋಶಗಳಿವೆ. ನಮ್ಮ ಕೃಷ್ಣ ಶಾಸ್ತ್ರಿಗಳವರು ವಿಶೇಷವಾಗಿ ಇಂಥ ತತ್ವಜ್ಞಾನದಲ್ಲಿ ಬಲ್ಲಿದಂಥ ಬಹುದೊಡ್ಡ ಗುರುಗಳು ಇಲ್ಲಿ ಇದ್ದಾರೆ ಅಂತ ಎಲ್ಲ ನಾಡಿನ ದಾರ್ಶನಿಕ ಗುರುಗಳ ದಿವ್ಯ ಕೃಪೆ ಇದರ ಮೇಲೆ ಇರಲಿ. ಹಾಗೆ ಅಂಥೇಳಿ ಒಂದೇ ಒಂದು ಮಾತನ್ನು ನೆನ್ಪಿಟ್ಕೊಂಡು ಬಿಡ್ರಿ. ಪರಮಾತ್ಮ ಏನು ಈ ಶರೀರವನ್ನು ಕೊಟ್ಟಾನ, ಯಾವುದೋ ಒಬ್ಬಕ್ಕೆ ಹೆಣ್ಮಗಳು ಚಲೋ 1,00,000 ರೂಪಾಯಿ ಕೊಟ್ಟು ಟ್ರಿಜರಿ ತಂದು ಅದರೊಳಗೆ ಕುಳ್ಳಿಟ್ಟಿದ್ಲಂತ. ಏನು ನಗೆ ಬರ್ತದಲ್ಲ ನಿಮಗೆ? 1,00,000 ರೂಪಾಯಿ ಕೊಟ್ಟು ತಂದು ಟ್ರಿಜರಿ ಒಳಗೆ ಕುಳ್ಳು ಒಟ್ಟಿದ್ರು ಅಂತ ಕೇಳಿದ್ರನ ನಿಮ್ಗೆ ನಗಿ ಬರ್ತದೆ. ಯಾರು ಹಂಗೆ 1,00,000 ರೂಪಾಯಿ ಟ್ರಿಜರಿ ಒಳಗೆ ಕುಳ್ಳು ಒಟ್ಟುವಂಥ ಮೂರ್ಖತನವನ್ನು ಯಾರೂ ಮಾಡಂಗಿಲ್ಲ. ಅದರೊಳಗೆ ಏನು ಇಡಬೇಕು ಅಂದರೆ ಬಂಗಾರದ ಸಾಮಾನು ಇಡಬೇಕು, ಬೆಳ್ಳಿ ಇಡಬೇಕು, ಮುತ್ತು ರತ್ನಗಳನ್ನೇ ಇಡಬೇಕಲ್ಲ. ಹಂಗೆ ಪರಮಾತ್ಮ ಈ ಶರೀರವೆಂಬ ಅದ್ಭುತ ಟ್ರಿಜರಿಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಇದರೊಳಗೆ ಅಂಥ ಇಂಥ ದುಷ್ಟ ಗುಣಗಳನ್ನು ಕುಳ್ಳಿಡುವುದಕ್ಕಿಂತಲೂ ಪರಮಾತ್ಮನ ನಾಮದ ಬಂಗಾರವನ್ನು ಇದರೊಳಗಿಟ್ಟುಕೊಂಡು ನಾವೆಲ್ಲರೂ ಮುಕ್ತರಾಗೋಣ ಅನ್ನುವಂಥ ಮಾತುಗಳನ್ನು ಈ ಪ್ರಸಂಗದಲ್ಲಿ ಹೇಳಿ, ಇಂಥದ್ದೊಂದು ಅಪೂರ್ವ ಅವಕಾಶವನ್ನು ಪೂಜ್ಯ ಗವಿಸಿದ್ದೇಶ್ವರ ಜಗದ್ಗುರುಗಳವರು ಮುಂಡ್ರಿಗೆಯೊಳಗೆ ಸಿಕ್ಕಾಗ ಸಹಜವಾಗಿ ಹಿಂಗೆ ಹನಗಲಪ್ಪ ಅವರು ಪುರಾಣದ ವ್ಯಾಖ್ಯಾನವನ್ನು ಅವರು ನೋಡಿ ಗಮನಿಸಿ, ಎಷ್ಟು ಸಣ್ಣವಪ್ಪ, ಎಷ್ಟು ಚಲೋ ಪುಸ್ತಕವನ್ನು ನೀನು ಮಾಡಿದಿ,